ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೆ ಕುರ್ಚಿ ಪಾಲಿಟಿಕ್ಸ್ ಜೋರಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾ ಇದ್ದಂತೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಜಾರಕಿಹೊಳಿ ದೆಹಲಿ ಪ್ರಯಾಣ ಭಾರೀ ಕುತೂಹಲ ಮೂಡಿಸಿದ್ದು ಡಿಕೆ ಬ್ರದರ್ಸ್ಗೆ ಸೆಡ್ ಹೊಡೆಯಲು ಸಿದ್ದರಾಮಯ್ಯ ಟೀಮ್ ಅಲರ್ಟ್ ಆದಂತೆ ಕಾಣ್ತಿದೆ. ಸಾಹುಕಾರ್ ದೆಹಲಿಗೆ ತೆರಳಿದ್ದು ಯಾಕೆ? ಮತ್ತೆ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಇಳಿಯುತ್ತಾ ಸಿದ್ದರಾಮಯ್ಯ ಟೀಮ್ನ ಮುಂದಿನ ನಡೆ ಏನು ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ನಿನ್ನೆ ರಾತ್ರಿ ದಿಢೀರ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿದ್ದು ನಾಯಕತ್ವದ ಬದಲಾವಣೆಯ ಚರ್ಚೆ ನಡುವೆ ಸಾಹುಕಾರ್ ಡೆಲ್ಲಿ ಪ್ರವಾಸ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಸಕ್ಕರೆ ಕಾರ್ಖಾನೆ ಕುರಿತು ಕೆಲಸ ಇದೆ ಎಂದು ಬೆಂಬಲಿಗರನ್ನು ಕೂಡ ಸತೀಶ್ ಕರೆದುಕೊಂಡು ಹೋಗಿದ್ದು, ಇದೇ ವೇಳೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡೋ ಸಾಧ್ಯತೆ ಇದ್ದಂತಿದೆ. ಇನ್ನು ನಾಯಕತ್ವ ಕಸಿದುಕೊಳ್ಳಲು ಮುಂದಾದ್ರೆ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿಎಂ ಆಪ್ತಬಣ ತೆರೆಮರೆ ಯತ್ನ ಕೂಡ ನಡೆಸ್ತಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಮತ್ತೆ ಅಹಿಂದ್ ಸಮುದಾಯವನ್ನು ಒಗ್ಗೂಡಿಸಲು ಸಿಎಂ ಬಣ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿ ಅಹಿಂದ್ ನಾಯಕತ್ವದ ಮುಂಚೂಣಿಯಲ್ಲಿದ್ದಾರೆ. ಅಹಿಂದಕ್ಕೆ 25 ವರ್ಷ ಹಿನ್ನೆಲೆ ವಿಚಾರಣಾ ಸಂಕೀರ್ಣದ ಬೆನ್ನಲ್ಲೇ ಅಹಿಂದ್ ಸಮಾವೇಶವನ್ನ ರಾಜ್ಯದಾದ್ಯಂತ ನಡೆಸಲು ಪ್ಲಾನ್ ಮಾಡಿರುವಂತಹ ಸತೀಶ್ ಈ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಿ ಸಿಎಂ ಕುರ್ಚಿ ಗಟ್ಟಿಗೊಳಿಸಲು ತೆರೆಮರೆಯ ತಂತ್ರಗಾರಿಕೆಯನ್ನ ಪ್ರಯೋಗ ಮಾಡ್ತಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿವೆ. ಆದರೆ ರಾಜ್ಯದಲ್ಲಿ ಅಹಿಂದ್ ಸಮಾವೇಶಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದು ಹೈಕಮಾಂಡ್ ಅಂತಿಮ ಅನುಮತಿಯನ್ನ ಎದುರು ನೋಡ್ತಿದ್ದಾರೆ. ಆದರೆ ಶೋಷಿತರ ಹೆಸರಲ್ಲಿ ದಲಿತ ಸಮಾವೇಶಕ್ಕೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಎಚ್ ಸಿ ಮಹದೇವಪ್ಪ ನಿರ್ಧರಿಸಿದ್ರು. ಆದರೆ ಸಮಾವೇಶ ಮಾಡದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚಿಸಿದ್ರು. ಇದೀಗ ಅಹಿಂದ್ ಸಮಾವೇಶಕ್ಕೆ ಅನುಮತಿ ಕೊಡ್ತಾರಾ ಅಥವಾ ಬ್ರೇಕ್ ಹಾಕ್ತಾರಾ ಅನ್ನೋದನ್ನ ಈಗ ಸದ್ಯದ ಕುತೂಹಲದ ಪ್ರಶ್ನೆ ಆಗಿದೆ. ಆದ್ರೆ ಡಿಕೆ ಬ್ರದರ್ಸ್ ದೆಹಲಿ ಭೇಟಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟೀಮ್ ಅಲರ್ಟ್ ಆಗಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಆಪ್ತರು ಮುಂದಾಗಿದ್ದಾರೆ. ಇಂದು ಸಂಜೆ 4:30 ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ದೆಹಲಿಗೆ ತೆರಳಲಿದ್ದು ನಾಳೆ ಕೇಂದ್ರ ಸಚಿವರ ಜೊತೆ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ.